ಚೆಲುವಾಂಬ ಮಕ್ಕಳ ಆಸ್ಪತ್ರೆಯಲ್ಲಿ ನಮ್ಮೆಲ್ಲ ಮಾಧ್ಯಮದ ಮೂಲಕ ಮತ್ತು ನಮಗೂ ನೇರವಾಗಿ ಆಫೀಸಲ್ಲೂ ಕೂಡ ಮತ್ತು ಹಲವಾರು ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಭಾಳಷ್ಟು ದೂರುಗಳು ಬಂದಿತ್ತು. ಮಾಧ್ಯಮ ಎಲ್ಲ ಒಂದು ಮೂಲಕನೂ ಕೂಡ ಇದ್ರ ಬಗ್ಗೆ ವರದಿನೂ ಕೂಡ ಕೊಟ್ಟಿದ್ರಿ. ಇಲ್ಲಿ ಒಂದು ಮಗು ಅದೇನು ಆರೋಪ ಮಾಡಿದ್ದು, ಅಂದರೆ ತಂದೆ ತಾಯಿ ಆರೋಪ ಮಾಡಿದ್ದು, ಅಲ್ಲಿ ಇರುವೆಗಳಿತ್ತು, ಅದು ಕಚ್ಚಿದ್ದು ಅಂತ ಅವ್ರು ಆರೋಪ ಮಾಡಿದ್ದು. ಆಸ್ಪತ್ರೆಯಿಂದ ಅಧಿಕೃತವಾಗಿ ಹೇಳಿರ್ತಕ್ಕಂಥದ್ದು ಅದು ಕೆಲವು ಕಾಂಪ್ಲಿಕೇಶನ್ಸ್ಗಳಿತ್ತು ಅಂತ. ಹೇಗಾದರೂ ಅವ್ರು ಪೋಸ್ಟ್ ಮಾರ್ಟಮ್ ಕಳಿಸಿದರು. ಸೊ ಅದು ಒಂದು ಏನು ತನಿಖೆಯಾಗಿ ವರದಿ ಬರೋವರೆಗೂ ನಾವು ಯಾವುದೇ ಸ್ಪಷ್ಟವಾದಂಥ ಮಾಹಿತಿ ಇರೋದಿಲ್ಲ. ಅದು ಬರೋದಕ್ಕೆ ನಾವು ಕಾಯಬೇಕಾಗುತ್ತೆ. ಆದರೂ ಸಹ ಒಂದಂತೂ ಸತ್ಯ, ಆ ಒಂದು ಸೀಲಿಂಗು ಮತ್ತು ಅಂದರೆ ವಿಂಡೋ ಸೀಲ್ ಮಾಡಬೇಕಾಗಿದೆ. ಅನೇಕ ಒಂದು ಕೆಲಸಗಳು ಅಲ್ಲಿ ಅನುಕೂಲ ಆಗೋ ದೃಷ್ಟಿಯಲ್ಲಿ ಆಗಬೇಕಾಗಿದೆ. ಅದು ನಮ್ಮ MP ಲ್ಯಾಡಲ್ಲೇ ಮಾಡ್ಸೋಕ್ಕೆ ಹೇಳಿದ್ದೀನಿ. ಆ ವಿಂಡೋಗೆ ಸೀಲಿಂಗ್ ಎಲ್ಲ ಹಾಕ್ಸ್ಬಿಟ್ಟು ಇದೆಲ್ಲ ರಾಜ್ಯ ಸರ್ಕಾರ ಮಾಡಬೇಕಾಗಿರ್ತಕ್ಕಂಥದ್ದು. ಯಾಕಂದರೆ ಅವರ ಒಂದು ಅಡಿಯಲ್ಲಿ ಬರೋದು ಇದು ಆರೋಗ್ಯ ಕ್ಷೇತ್ರ. ಇದು ಏನೇ ಇದ್ದರೂ ಕೇಂದ್ರ ಸರ್ಕಾರಕ್ಕೂ ಕೂಡ ಸಹಾಯ ಬೇಕಾಗಿದ್ದರೆ ಅವರು ಪ್ರಪೋಸಲ್ ಮಾಡ್ಬೋದು, ಪ್ರಸ್ತಾಪ ಮಾಡ್ಬೋದು. ಸೊ ನಾನು ಕೂಡ ಒತ್ತಾಯಿಸ್ತೀನಿ ಅವ್ರಿಗೆ ಮಾಡೋದಕ್ಕೆ. ತಕ್ಷಣವೇ ಇಲ್ಲಿ ಏನೇನು ಕೊರತೆಗಳಿದೆ ಅದನ್ನ ತಕ್ಷಣವೇ ಅದನ್ನ ಬಗೆಹರಿಸೋ ದೃಷ್ಟಿಯಲ್ಲಿ ಅವರು ಒಂದು ಸೂಕ್ತವಾದಂಥ ಕ್ರಮ ತಗೊಳ್ಳಿ. ಜೊತೆಗೆ ಇಲ್ಲಿ ನೀರು ಅಂದರೆ ಬಿಸಿ ನೀರು, ತಣ್ಣೀರು ಕೂಡ ಕುಡಿಯೋದಕ್ಕೆ ಇವತ್ತು ವ್ಯವಸ್ಥೆ ಬೇಕು ಅಂತ ಹೇಳಿದ್ದಾರೆ. ಈಗಾಗಲೇ CSRನವರು ಆಸ್ಪತ್ರೆ ಕಡೆಯಿಂದ 5 ಕ್ಯಾನ್ಗಳು ಕೊಡ್ತಾ ಇದ್ದಾರೆ. ಒಂದಷ್ಟು 5 ಕೊಟ್ಟರೆ ಬಹುಶಃ ಇಡೀ ಒಂದು ಎಲ್ಲ ಕಾರಿಡೋರ್ಗೆ ಅದು ಮೋರರ್ಲೆಸ್ ಅದು ಆ ಒಂದು ಏನು ಕೊರತೆ ಇಲ್ಲದೇ ಇದ್ದಂಗೆ ನಾವು ಮುಂದುವರಿಬೋದು ಅಂತ ಹೇಳಿದ್ದಾರೆ. ಇದಿಷ್ಟು ಇವಾಗ ಮಾಡ್ತೀವಿ. ನಂತರ ಏನು ಒಂದು ದೀರ್ಘಾವಧಿಯಲ್ಲಿ ಯಾವುದೇ ರೀತಿಯ ಒಂದು ಸಮಸ್ಯೆ ಆಗದೇ ಇರೋ ರೀತಿಯಲ್ಲಿ ಅಭಿವೃದ್ಧಿ ಮಾಡೋ ದೃಷ್ಟಿಯಲ್ಲಿ ಇವತ್ತು ಪ್ರಸ್ತಾಪ ಕೊಡಲಿ ಕೇಂದ್ರ ಸರ್ಕಾರಕ್ಕೆ, ಅಥವಾ ಇಲ್ಲಿ ರಾಜ್ಯ ಸರ್ಕಾರನೇ ಮಾಡಲಿ. ನಮ್ಮೆಲ್ಲರ ಬೆಂಬಲ ಇದ್ದೇ ಇರುತ್ತೆ. ಆ ನಿಟ್ಟಿನಲ್ಲಿ ಮುಂದುವರಿಲಿ ಅಂತ ನಾವು ಹೇಳ್ತೀವಿ. ಅತ್ಯಂತ ಗಂಭೀರವಾದದ್ದು. ನಾವು ಎಷ್ಟು ಮಕ್ಕಳು ಇಲ್ಲಿ ಜನ್ಮಿಸಿದ್ದಾರೆ, ಅದಕ್ಕೆ ಏನು ರೇಷೋ ಇದೆ ಅಂತಲೂ ನೋಡಬೇಕಾಗಿದೆ. ಮತ್ತು ಹಿಂದಿನ ವರ್ಷಗೂ ಈ ವರ್ಷಗೂ ಕೂಡ ಅದನ್ನು ನಾವು ಕಂಪೇರ್ ಮಾಡಬೇಕಾಗಿದೆ. ಆದರೂ ಸಹ ಯಾವುದೇ ಒಂದು ಮಗುನೂ ಅದಕ್ಕೆ ಏನೇ ಆದರೂ ಅದು ಆಗದೇ ಇರೋವಂಥದ್ದು ಆಗಬಾರ್ದು ಅಂತ ನಮ್ಮ ಅಭಿಪ್ರಾಯ. ಆ ನಿಟ್ಟಿನಲ್ಲಿ ಒಳ್ಳೆಯ ಒಂದು ಸೌಲಭ್ಯಗಳು ಕೊಡಬೇಕಾಗಿದೆ ಇಲ್ಲಿ. ಸೊ ಅದಕ್ಕೂ ಕೂಡ ಕ್ರಮ ತಗೋಬೇಕು ಅಂತ ಇವತ್ತು ಹೇಳಿದ್ದೀವಿ. ಎಲ್ಲ ಸೂಪರಿಂಟೆಂಡೆಂಟ್ ಅಧಿಕಾರಿಗಳು ಎಲ್ಲರಿಗೂ ಕೂಡ ಸಿಬ್ಬಂದಿ ಕೊರತೆಗಳದು ಎಲ್ಲ ಕಡೆ ಇದೆ. ಸಿಬ್ಬಂದಿ ಕೊರತೆ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಬರ್ತಾ ಇದ್ದಾರೆ. ಮಂಡ್ಯ, ಚಾಮರಾಜನಗರ ಈ ಭಾಗದಿಂದ. ಅಂದರೆ ಕೆಪಾಸಿಟಿ ಜಾಸ್ತಿ ಇದೆ, ಆದರೆ ವೈದ್ಯರ ಸಂಖ್ಯೆ, ಸಿಬ್ಬಂದಿ, ಅದು ಮ್ಯಾನ್ ಪವರ್ ಇಲ್ಲ ಅಂತ ಹೇಳ್ತಿರೋದು. ಅದು ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥದ್ದು. ನಮ್ಮ ಕೊಡಗುಲು ಕೂಡ ಇವತ್ತು ವೈದ್ಯರನ್ನು ನಮಗೆ ಹುಡ್ಕೋದಕ್ಕೆ ಅವ್ರು ರೆಡಿಯಾಗಿದ್ದಾರೆ. ಅಪಾಯಿಂಟ್ಮೆಂಟ್ ಲಿಸ್ಟು ನೀವೆಲ್ಲ ಅರ್ಹತೆ ಇದ್ದರೆ ತಕ್ಷಣವೇ ಕೊಡ್ತಾರೆ ಅಂತ DC ಹಲವಾರು ಸತಿ ಹೇಳಿದ್ದಾರೆ. ಆದರೂ ಸಹ ವೈದ್ಯರು ಬರ್ತಾ ಇಲ್ಲ. ಇದು ನಾವು ಸರ್ಕಾರ ಯಾವ ರೀತಿ ಕ್ರಮ ತಗೋಬೇಕು ಅಂತ ನೋಡಬೇಕಾಗಿದೆ. ಏನೋ ಒಂದು ಕಂಪಲ್ಸರಿ ತಮ್ಮ ಏನು ವೈದ್ಯರಾಗೋದಕ್ಕೆ ಒಂದಷ್ಟು ಸಮಯ ಕಂಪಲ್ಸರಿಯಾಗಿ ಇಂಥ ಒಂದು Tier 2, Tier 3 ಸಿಟೀಸಲ್ಲಿ ಟೈಮ್ ಕೊಡಬೇಕು ಅಂತ ಏನೋ ಒಂದು ಕ್ರಮ ತಗೋಬೇಕಾಗಿದೆ. ಯಾಕಂದರೆ ದೂರದ ಊರುಗಳೆಲ್ಲ ಇಲ್ಲಿಗೆ ಬಂದು ನಂತರ ಇಲ್ಲಿ ಅದು ತುರ್ತು ಪರಿಸ್ಥಿತಿಯಲ್ಲಂತೂ ಅದು ಭಾಳನೇ ಕಷ್ಟ ಇದೆ. ಸರ್, ಸರ್ಕಾರ ಎಲ್ಲ ಒಂದು ಕಡೆ ನೆಗ್ಲೆಕ್ಟ್ ಮಾಡ್ತದೆ ಅಂತ ಅನಿಸ್ತಲ್ಲ ಸರ್? ಯಾಕಂತಂದರೆ ನಿಮ್ಮದೇ ಪಕ್ಷದ MLA ರಿಲೀಸ್ ಆಗಿದೆ. ಹೌದು, ಅದು ನಿಜ. ಅಲ್ಲಿ ಎಲ್ಲ ಅಭಿವೃದ್ಧಿ ಕೆಲಸಕ್ಕಾಗಿ ಮತ್ತು ಇದನ್ನು ಒಂದು ಕಟ್ಟಡ ಎಲ್ಲ ರಿಸ್ಟೋರೇಷನ್ಗೋಸ್ಕರ ನೀಡಿರ್ತಕ್ಕಂಥದ್ದು. ಇಲ್ಲಿ ಒಳಗಿರೋ ಸೌಲಭ್ಯನೂ ಕೂಡ ಇದು ICUನ ಮಾಡೋದಕ್ಕೆ ಇವತ್ತು ನಾಗೇಂದ್ರ ಅವರ MLA ಇರೋ ಸಂದರ್ಭದಲ್ಲಿ ಬಂದಿತ್ತು. ಅದೆಲ್ಲ ಒಳ್ಳೆ ಕೆಲಸ ಆಗಿತ್ತು. ಆದರೂ ಸಹ ಅದು ಇನ್ನೂ ಮುಗಿದಿಲ್ಲ. ಮತ್ತು ನಂತರನೂ ಕೂಡ ಇದು ಸತತವಾಗಿ ನಡಿಬೇಕಾಗಿರ್ತಕ್ಕಂಥದ್ದು. ಒಂದು ಕೆಲಸ ಆಗುತ್ತೆ, ನಂತರ ಮೇಂಟೆನೆನ್ಸು ಕೂಡ ಮಾಡಬೇಕಾಗಿದೆ. ಪ್ರಸ್ತುತ ಸರ್ಕಾರ ಅದಕ್ಕೆ ಕ್ರಮ ತಗೋಬೇಕು ಅಂತ ನಾವು ಪ್ರೆಸೆಂಟಾಗಿ ನಾವು ಹೇಳೋದು. 100ಕ್ಕೆ 100 ಬರಿತೀವಿ. ಅದು ಕರ್ತವ್ಯ ಇದೆ. ಅದು ಪೇಪರ್ ಡಾಕ್ಯುಮೆಂಟೇಷನ್ ಆಗಲೇಬೇಕು. ಆದರೂ ಸಹ ಅವರಿಂದ ಪ್ರತಿಕ್ರಿಯೆ ಬರಲಿ, ನೋಡೋಣ. ಆದರೂ ಈ ಒಂದು ಆರೋಗ್ಯ ಕ್ಷೇತ್ರದಲ್ಲಿ ಮೈಸೂರಿನಲ್ಲಿ ಐತಿಹಾಸಿಕ ಆಸ್ಪತ್ರೆ ಒಂದು ಸೂಕ್ತವಾದಂಥ ರೀತಿಯಲ್ಲಿ ಅಭಿವೃದ್ಧಿ ಮಾಡಬೇಕಾಗಿದೆ. ಈ ಒಳಗಡೆ ಎಲ್ಲ ಸೌಲಭ್ಯಗಳು ಕೊಟ್ಟು ಇಲ್ಲಿ ಬರುವಾಗ ಒಂದು ಎಲ್ಲ ರೀತಿಯ ಯಾವಾಗಲೂ ಸಹ ಒಂದು ಸಕಾರಾತ್ಮಕವಾದಂಥ ಅನುಭವ ಆಗೋಕ್ಕಿಲ್ಲ ಆಸ್ಪತ್ರೆಯಲ್ಲಿ. ಆದರೂ ಸಹ ಆದಷ್ಟು ಆಸ್ಪತ್ರೆ ಕಡೆಯಿಂದ ಒಂದು ಪ್ರಯತ್ನ ನಡಿಬೇಕಾಗಿದೆ ಜೀವವನ್ನು ಉಳಿಸೋದಕ್ಕೆ. ಮತ್ತು ಏನಾದರೂ ಕಾಂಪ್ಲಿಕೇಶನ್ ಆಗಿದ್ರೂ ಸಹ ಒಂದು ಒಳ್ಳೆ ರೀತಿಯಲ್ಲಿ ಅವ್ರಿಗೆ ಒಂದು ಸಮಾಧಾನ ಆಗೋ ದೃಷ್ಟಿಯಲ್ಲಿ ಇಲ್ಲಿ ಕೆಲಸ ಆಗಬೇಕು ಅಂತ ನಮ್ಮ ಒತ್ತಾಯ. ಚೆಲುವಾಂಬ ಅಂದರೆ ಅತಿ ಹೆಚ್ಚು ಗ್ರಾಮಾಂತರ ಪ್ರದೇಶದ ಪೇಷಂಟ್ಗಳು ಬರ್ತಾರೆ. ಬಟ್ ಇಲ್ಲಿ ದುಡ್ಡು ಕೊಟ್ಟರೆ ಮಾತ್ರ ಟ್ರೀಟ್ಮೆಂಟ್ ಅಂತೆ. ಪ್ರತಿಯೊಂದು ದುಡ್ಡು ಕೊಡಲೇಬೇಕಂತೆ. ಬೆಳಗ್ಗೆಯಿಂದ ವೈರಲ್ ಆಗ್ತಾ ವಿಡಿಯೋ ಇದೆಲ್ಲ ಇಲ್ಲ, ಆರೋಪಗಳು ಇದ್ದೇ ಇದೆ. ಅದು ನಾವು ಗಂಭೀರವಾಗಿ ವಿಡಿಯೋ ಇದೆ, ಸೋಷಿಯಲ್ ಮೀಡಿಯಾ ವೈರಲ್ ಆಗ್ತಿದೆ. ವಿಡಿಯೋ ಇದ್ದರೂ ಸಹ ಅದನ್ನ ನಾನು ಸೂಕ್ತವಾದಂಥ ತನಿಖೆ ಮಾಡೋದಕ್ಕೆ ಇವತ್ತು ಸೂಕ್ತವಾದಂಥ ಪೊಲೀಸ್ ಇಲಾಖೆ ಇರ್ಬೋದು ಅಥವಾ ಬೇರೆ ಇಲಾಖೆಗೆ ನಾವು ಹೇಳೋಣ, ಅದು ಮಾಡಿಸೋಣ. ಅದರಲ್ಲಿ ಏನೇನು ನಿರ್ದಿಷ್ಟವಾದಂಥ ಪ್ರಕರಣ ಪ್ರತಿಯೊಂದನ್ನು ಕೂಡ ನಮ್ಮ ಕಚೇರಿ ಕೊಡಿ ಅಥವಾ ನೇರವಾಗಿ ಪೊಲೀಸ್ಗೆ ಹೋಗಿ ಅದನ್ನ ನಾವು ಫಾಲೋ ಅಪ್ ಮಾಡೇ ಮಾಡ್ತೀವಿ.
ಆದಷ್ಟು ಇಂಥ ಯಾವುದೇ ರೀತಿಯ ಭ್ರಷ್ಟಾಚಾರ ನಡೀದೇನೆ ಇಲ್ಲಿ ಕೆಲಸಗಳು ಆಗಬೇಕು ಅಂತ ನಮ್ಮೆಲ್ಲರ ಆಸೆ. ಅದೇ ಒಂದು. ಎರಡನೇದು, ಇಲ್ಲಿ ಏನು ತೆರಿಗೆ ಹಣದಲ್ಲಿ ಎಲ್ಲ ಮುಂದುವರಿತಾ ಇರೋದು ಹೌದು, ಇಲ್ಲಿ ಹಣ ಸಹಾಯ ಆಗ್ತಾ ಇದೆ, ಒಂದಷ್ಟು ಹೆಚ್ಚು ಕಡಿಮೆಗೆ ಎಲ್ಲೋ ಕಾಸ್ಟ್ಗಳು ಇದ್ದೇ ಇರುತ್ತೆ. ಆದರೂ ಸಹ ಇಲ್ಲಿ ಯಾವುದೇ ಹಣ ಕೊಟ್ಟೇನೆ ನಾವು ಅಡ್ಮಿಟ್ ಮಾಡೋದು ಇತ್ಯಾದಿ ಎಲ್ಲ ನಡೀತಾ ಇದ್ದರೆ, ನಿರ್ದಿಷ್ಟವಾಗಿ ಅಂಥ ಒಂದು ಪ್ರಕರಣ ನಿಮ್ಮ ಗಮನಕ್ಕೆ ಬಂದಿದ್ದರೆ ದಯವಿಟ್ಟು ನನ್ನ ಗಮನಕ್ಕೆ ತನ್ನಿ. ನಾನು ಅದನ್ನ ಏನು ಸೂಕ್ತವಾದಂಥ ಕ್ರಮ ತಗೊಳ್ಳಿಕ್ಕೆ ಇವತ್ತು ಅಧಿಕಾರಿಗೆ ಹೇಳ್ತೀನಿ. ನಿನ್ನೆ ಘಟನೆಯಿಂದ ಪೋಷಕರು ಒಂದು ರೀತಿ ಪ್ಯಾನಿಕ್ ಆಗಿದ್ದಾರೆ ಸರ್, ಬೇರೆಯವರು ಸಹ. ಸೊ ಅವ್ರಿಗೆ ಏನು ಹೇಳ್ತೀರಾ ಸರ್? ಇಲ್ಲ ನೋಡಿ, ಇಲ್ಲಿ ಈ ಪೋಸ್ಟ್ಮಾರ್ಟಮ್ ಆಗೋವರೆಗೂ ನಾನು ಯಾವುದೇ ರೀತಿಯ ಸುಮ್ಮನೆ ನಾನು ಆರೋಪನೂ ಮಾಡೋಕ್ಕೆ ಹೋಗಲ್ಲ, ಯಾವುದೇ ಒಂದು ನಿಲುವನ್ನು ಕೂಡ ಇವತ್ತು ಸ್ಪಷ್ಟ ಮಾಡೋಕ್ಕೆ ಹೋಗಲ್ಲ. ಪೋಸ್ಟ್ಮಾರ್ಟಮ್ ಬರಲಿ, ಏನಾಗಿದೆ ಮಗುವಿಗೆ ಅಂತ ನಾವು ತಿಳ್ಕೊಳ್ಳೋಣ. ಜೊತೆಗೆ ಇಲ್ಲಿ ಆ ಇರುವೆಗಳು ಅಥವಾ ಯಾವುದೋ ಒಂದು ಇನ್ಸೆಕ್ಟ್ಗಳು ಒಳಗೆ ಬರ್ತಾಯಿದೆ ಅಂತ ವಿಂಡೋ ಅಲ್ಲಿ ಸೀಲೆಂಟಾಗಿ ಸರಿಯಾಗಿಲ್ಲ ಅಂತ ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಅದಕ್ಕೆ ನಮ್ಮ MP ಲ್ಯಾಡ್ ಮೂಲಕ ನಾವು ಕ್ರಮ ತಗೋತೀವಿ. ಅದಕ್ಕೆ ಒಂದು ಅಭಿವೃದ್ಧಿ ಮಾಡೋ ದೃಷ್ಟಿಯಲ್ಲಿ ಕೆಲಸ ಮಾಡೋಣ. ಆದರೂ ಸಹ ಒಂದು ಪೋಸ್ಟ್ಮಾರ್ಟಮ್ ಆಗಬೇಕಾಗಿದೆ. ಎಲ್ಲರ ಆರೋಪನೂ ಕೂಡ ನಾವು ಭಾಳ ಗಂಭೀರವಾಗಿ ನಾವು ಪರಿಗಣಿಸ್ತೀವಿ.